ಇನ್ನು ನಿಮ್ಮ ಮತ್ತೆ ರಕ್ಷಿತಾ ವಿಚಾರ ನೋಡಿದಾಗ ಯಾಕೆ ನಿಮ್ಮಿಬ್ರು ಅಂದರೆ ಫಸ್ಟ್ ನೀವು ಚೆನ್ನಾಗೇ ಇರ್ತೀರಾ, ನನಗೂ ಸ್ವಲ್ಪ ತುಳು ಬರುತ್ತೆ ಅಂತ ನೀವು ಹೇಳ್ತಿರ್ತೀರ, ಅರ್ಥ ಆಗುತ್ತೆ ಅಂತ, ಮತ್ತು ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ಕೊಂಡಿರ್ತೀರಾ. ಅದಾದ ನಂತರ ನೀವು ಸೂರಜ್ ಜೊತೆ ಇದ್ರೂ ಅಷ್ಟೊಂದೇನು ಇಷ್ಟಪಡ್ತಿರಲ್ಲ ರಕ್ಷಿತಾ, ಜೊತೆಗೆ ರಘು ಅಣ್ಣ ಜೊತೆಗೆ ಹೋದ್ಮೇಲಂತೂ ಫುಲ್ ಪೊಸೆಸಿವ್ ಆಗ್ತಿರ್ತಾರೆ, ಜೊತೆಗೆ ಜಗಳನೂ ಆಗ್ತಾ ಇರುತ್ತೆ. ಮತ್ತು ನೀವು ಅವರನ್ನು ನಾಮಿನೇಟ್ ಮಾಡ್ತಿರ್ಬೇಕಿದ್ರೆ ಹೇಳ್ತೀರಾ, ನಿಮ್ಮ ಬಗ್ಗೆ ನಮ್ಮ ಮನೆಯವರು ಬಂದು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದಂತೂ ಸುದೀಪ್ ಸರ್ ಓದ್ ವೀಕೆಂಡಲ್ಲಿ ಮಾತಾಡ್ತಿರ್ಬೇಕಿದ್ರೆ ಸುದೀಪ್ ಸರ್ ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಯಾಕಂದರೆ ರಾಶಿಕಾ ಅವ್ರು ಹೇಳಿದ್ದು ನಮ್ಮ ಮನೆಯವ್ರಿಗೂ ಗೊತ್ತು ಅಂತಲೇ ಹೇಳೋದು. ಆದರೂ ಸುದೀಪ್ ಸರ್ ರಕ್ಷಿತಾಗೆ ಬೈತಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಒಂದಷ್ಟು ನೆಗೆಟಿವ್ ಆಗೋಗ್ಬಿಟ್ಟಿದೆ ರಕ್ಷಿತಾ ಫ್ಯಾನ್ಸ್ಗಳ ಕಡೆಯಿಂದ. ಜೊತೆಗೆ ಮಂಗಳೂರು ಅವ್ರ ಕಡೆಯವರು ರಾಶಿಕಾದೇ ತಪ್ಪು ಇಲ್ಲಿ, ಆದರೂ ರಕ್ಷಿತಾಗೆ ಬೈದರು ಸುದೀಪ್ ಅವರು ಕೂಡ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ. ರಕ್ಷಿತನು ನಂದು ಡೇ ಒನ್ನಿನೂ ಜಾಸ್ತಿ ಮಾತುಕತೆ ಇರಲ್ಲ, ಯಾಕಂದರೆ ಅವಳು ನನ್ನ ತಪ್ಪು ತಿಳ್ಕೊಂಡಿರ್ತಾಳೆ. ಅವಾಗಲೂ ಹೋಗಿ ನನಗೆ ಅವಳಿಗೆ ಕ್ಲಾರಿಟಿ ಕೊಟ್ಟಿರ್ತೀನಿ. ಬಟ್ ಅದೆಲ್ಲ ಆದಮೇಲೂ ಕೂಡ ಅವಳದು ನಂದು ಮಧ್ಯ ಫ್ರಿಕ್ಷನ್ ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಮಧ್ಯದಲ್ಲಿ ಮತ್ತೆ ಸರಿ ಆಗ್ತೀವಿ, ಮಾತಾಡ್ತೀವಿ, ಎಲ್ಲ ಆಗುತ್ತೆ. ಬಟ್ ಅವಳಲ್ಲಿ ಒಂದಿದೆ ದಟ್ ಈಗ ಅವಳಿಗೆ ಯಾರೋ ಇಷ್ಟ ಇರ್ತಾರೆ ಗೊತ್ತಾ, ಅವ್ರ ಜೊತೆ ನಾವು ಯಾರೂ ಮಾತಾಡಂಗಿರಲ್ಲ. ಮಾತಾಡಿದ್ರೆ ಅವ್ರನ್ನೂ ಅವಳ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೇಮ್ ಆಗಿದ್ದು ಕಾವ್ಯನ ಜೊತೆನೂ. ಯಾಕಂದರೆ ಕಾವ್ಯ ಗಿಲ್ಲಿ ಜಂಟಿಯಾಗಿರೋದ್ರಿಂದ ಇಲ್ಲ ಜೊತೆಲಿರೋದ್ರಿಂದ ಅವಳು ಕಾವ್ಯನೆಲ್ಲ ಹಾಗೆ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಅನ್ನಿಸ್ತು ನನಗೆ. ಅದು ಬಿಟ್ಟರೆ ನಾನು ಸುಮಾರು ಸಲ ರಕ್ಷಿತನ ಹತ್ರ ಹೋಗಿ ಮಾತಾಡಿದ್ದೀನಿ. ನಾನು ಅದು ನಾಮಿನೇಟ್ ಮಾಡ್ಬೇಕಾದ್ರೂ ಹೇಳಿದ್ದೀನಿ, ನೀನು ಈ ಮನೇಲಿ ನಿಮ್ಮ ಯಾರ ಜೊತೆಲೂ ಜಗಳ ಆಯಿತು ಏನಾರ ಆಯಿತು ಅಂದರೆ ನೀನು ಹೋಗಿ ಯಾರ ಜೊತೆನೂ ಮಾತಾಡಲ್ಲ, ಅವರೇ ಬಂದು ನಾವು ಮಾತಾಡ್ತೀವಿ. ನಾನೇ ಹೋಗ್ಬಿಟ್ಟು ರಕ್ಷಿತಾ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ನಾವು ಮಾತಾಡಿದ್ದೀವಿ. ಅವಳು ಯಾವತ್ತೂ ಯಾರ ಹತ್ರನೂ ಮಾತಾಡಿರಲ್ಲ. ಅವಳು ಏನೇ ಸಿಚುವೇಶನ್ಸ್ ಮನೇಲಿ ಕ್ರಿಯೇಟ್ ಆದರೂ ಕೂಡ ಅವಳು ಹೋಗಿ ಗಿಲ್ಲಿನ ಕರೀತಾಳೆ, ಗಿಲ್ಲಿ ಬಾ ಮಾತಾಡ್ತೀನಿ, ಇಲ್ಲ ರಘು ಅಣ್ಣನ ಕರೀತಾಳೆ, ಇಲ್ಲ ಮಾಳು ಅಣ್ಣನಿದ್ದಾಗ ಮಾಳು ಅಣ್ಣನ ಜೊತೆ ಮಾತಾಡ್ತಾ ಇದ್ಲು. ಅಷ್ಟು ಬಿಟ್ಟರೆ ಅವಳು ಯಾರ ಹತ್ರನೂ ಪರ್ಸ್ನಲಿ ಏನಾರು ಅವ್ಳು ಮನೇಲಿ ಜಗಳ ಆಯಿತು ಅನ್ನೋ ಅವಳು ಕುತ್ಕೊಂಡು ಮಾತಾಡ್ತಿರ್ಲಿಲ್ಲ. ಬಟ್ ಅದು ಹೋಗಿ ಸಡನ್ನಾಗಿ ನಾವೆಲ್ಲ ಚೆನ್ನಾಗೇ ಇರ್ತೀವಿ. ಅವಳ ಮಿಸ್ಟೇಕ್ಸ್ನ ನಾನು ಹೇಳ್ತಿದ್ದಾಗಲೂ ಕೂಡ, ಅವ್ಳು ಚೆನ್ನಾಗಿದ್ದಾಗಲೂ ಕೂಡ ನಾವಿಬ್ಬರು ಮಾತಾಡ್ತಿದ್ದಾಗ ಅವಳು ಓಕೆ ರಾಶಿಕಾ ನಾನು ಇದನ್ನು ಪಾಯಿಂಟ್ ಸರಿ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಇಮ್ಮಿಡಿಯೇಟಾಗಿ ವೀಕೆಂಡಲ್ಲಿ ಒಂದು ಟಾಪಿಕ್ ಬರುತ್ತೆ, ಗಿಲ್ಲಿ ನೀವು ಇಷ್ಟನಾ ಅದು ಇದೇನೋ ಕ್ವಶನ್ ಇದೆಲ್ಲ ಆದಾಗ ಅದಕ್ಕೋಸ್ಕರ ನೀವು ಕಾವ್ಯನ ಹೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ ತಕ್ಷಣವೇ ಅವಳು ನೆಕ್ಸ್ಟ್ ವೀಕಿನ ನನ್ನ ನಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ನನಗೆ ನೀನು ಯಾಕೆ ಹಿಂಗೆ ಚೇಂಜ್ ಆದೆ ಅಂತ ಹೇಳ್ತೀನಿ. ಅವಾಗ ನಾನು ಹೇಳೋದು ನಮ್ಮ ಮನೆಯವರು ಅಂದರೆ ಬಿಗ್ ಬಾಸ್ ಮನೆಯವರು ನಮ್ಮ ಮನೆಯವರು ಅಂತ ಅಲ್ಲ. ನನಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು. ಬಟ್ ನಾನು ರೆಫರ್ ಮಾಡ್ತಿರೋದು ನಮ್ಮ ಮನೆ ಬಿಗ್ ಬಾಸ್ ಮನೆಯವ್ರಿಗೂ ಗೊತ್ತು ಅಂತ ಹೇಳೋದು. ಫ್ಯಾಮಿಲಿ ಮ್ಯಾಟರ್ ತೆಗಿಯಲ್ಲ ನಾನು. ಬಿಗ್ ಬಾಸ್ ಸುದೀಪ್ ಸರ್ ಕೂಡ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ, ಮನೆಯವರು ಅಂದರೆ ಬಿಗ್ ಬಾಸ್ ಮನೆಯವರು, ಫ್ಯಾಮಿಲಿಯವರಲ್ಲ. ಸೊ ನೀವು ಫ್ಯಾಮಿಲಿ ವೀಕ್ ಮುಗೀತು ಅಂದ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಸೊ ಇವಾಗಲೂ ಕ್ಲಾರಿಟಿ ಕೊಡ್ತಿದ್ದೀನಿ, ಅದು ನಾನು ನಮ್ಮ ಮನೆಯವ್ರಿಗೆ ಹೇಳೋದಲ್ಲ, ಬಿಗ್ ಬಾಸ್ ಮನೆಯವ್ರಿಗೆ ಮನೆಯವರು ಅಂತ ಹೇಳೋದು.